ಜುಲೈ 15ರೊಳಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಈ ಕುತೂಹಲವಂತೂ ಇದೆ. ದೆಹಲಿಯಲ್ಲಿ ರಾಜ್ಯದ ಸಚಿವ ಸಂಪುಟ ಕಸರತ್ತು ನಡೆಯಲಿದೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು. ದೆಹಲಿಗೆ ತೆರಳುತ್ತಾ ಇದ್ದಾರೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನು ಮುಗಿಸಿ ನಿನ್ನೆ ವಾಪಸ್ಸಾಗಿದ್ದಾರೆ. ಇನ್ನು ರಾಹುಲ್ ಅವರನ್ನ ಭೇಟಿ ಮಾಡಲಿಕ್ಕೆ ರಾಜ್ಯದ ಲೀಡರ್ಸ್ಗಳು ವೆಯ್ಟ್ ಮಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ಜೊತೆ ಸಂಪುಟ ವಿಸ್ತರಣೆಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಜುಲೈ 15ಕ್ಕೆ ಮೊದಲೇ ವಿಸ್ತರಣೆ ಆಗಲಿದೆ. ಆಷಾಢಕ್ಕೂ ಮೊದಲೇ ವಿಸ್ತರಣೆ ಆಗೋದಂತೂ ಗ್ಯಾರಂಟಿ ಸಂಪುಟ. ಸೊ ಹಾಗಾಗಿ ನಾಳೆ ಹೈಕಮಾಂಡ್ ಜೊತೆ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ರಾಜ್ಯ ನಾಯಕರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ದೆಹಲಿಗೆ ತೆರಳಲಿದ್ದಾರೆ. ರಾಹುಲ್ ಭೇಟಿಗೆ ಅವಕಾಶ ಸಿಗದೇ ಇದ್ರೆ ಮತ್ತೆ ನಿರಾಸೆ ಆಗುವುದಂತೂ ಗ್ಯಾರಂಟಿ. ನಾಯಕರ ದೆಹಲಿ ಭೇಟಿಯ ಮೇಲಿದೆ ಎಲ್ಲರ ಕಣ್ಣು, ಸಚಿವಾಕಾಂಕ್ಷಿಗಳ ಕಣ್ಣು ಅತ್ತ ನಿಟ್ಟಿದೆ. ಜುಲೈ 15ರೊಳಗೆ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸಾಧ್ಯವಾದರೆ ಅಷ್ಟರೊಳಗಡೆ ಸಂಪುಟ ವಿಸ್ತರಣೆಯನ್ನು ಮಾಡಿಬಿಡೋಣ ಅನ್ನುವಂಥದ್ದು. ಅದಕ್ಕೂ ದೆಹಲಿಯ ಹೈಕಮಾಂಡ್ ನಾಯಕರು ಅವಕಾಶವನ್ನು ಕೊಡಬೇಕಾಗತ್ತೆ. ಅವಕಾಶವನ್ನು ಕೊಟ್ಟಿದ್ದೇ ಆದರೆ ಖಂಡಿತವಾಗಲೂ ಸಂಪುಟ ವಿಸ್ತರಣೆ ಆಗೋದಂತೂ ಗ್ಯಾರಂಟಿ. ಆದರೆ 15ರೊಳಗೆ ಎಲ್ಲವೂ ಕೂಡ ಆಗುತ್ತಾ? ಬಾಕಿ ಇರುವಂಥ 20 ಸ್ಥಾನಗಳನ್ನೂ ಕೂಡ ಭರ್ತಿ ಮಾಡ್ತಾರಾ ಹೈಕಮಾಂಡ್ ನಾಯಕರು ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಾಹುಲ್ ಜೊತೆ ಸಂಪುಟ ವಿಸ್ತರಣೆಯ ಮಾತುಕತೆ ನಡೆಸಲಿಕ್ಕೆ ನಾಳೆ ರಾಜ್ಯ ನಾಯಕರುಗಳು, ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮಾಜಿ ಸಿಎಂ ತೆರಳಲಿದ್ದಾರೆ. ನಾಳೆ ಹೈಕಮಾಂಡ್ ಜೊತೆ ಮಹತ್ವದ ಮೀಟಿಂಗ್ ನಡೆಯಲಿದೆ. ರಾಹುಲ್ ಭೇಟಿಗೆ ಅವಕಾಶ ಸಿಗದೇ ಇದ್ದರೆ ಮತ್ತೆ ನಿರಾಸೆ ಆಗುವುದಂತೂ ಗ್ಯಾರಂಟಿ. ಈಗಾಗಲೇ 14 ಸ್ಥಾನಗಳನ್ನು ಭರ್ತಿ ಮಾಡಿರುವಂಥ ಕಾಂಗ್ರೆಸ್ ವರಿಷ್ಠರಿಗೆ ಇನ್ನುಳಿದಂಥ 20 ಸ್ಥಾನಗಳನ್ನು ಭರ್ತಿ ಮಾಡಬೇಕು. ಸೊ ಆದರೆ ರಾಹುಲ್ ಗಾಂಧಿಯವರು ವಿದೇಶಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದ ಕಾರಣಕ್ಕೋಸ್ಕರ ಮುಂದೂಡಲ್ಪಟ್ಟಿತ್ತು. ಈಗ ರಾಹುಲ್ ಗಾಂಧಿ ನಿನ್ನೆ ಆಗಮಿಸಿರುವುದರಿಂದ ನಾಳೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲಿಕ್ಕೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಮೂವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಸೊ ಹಾಗಾಗಿ ನಾಳೆ ಬಹುತೇಕ ಎಲ್ಲವೂ ಕೂಡ ಸುಸೂತ್ರವಾಯಿತು ಅಂತಂದರೆ, ಇವತ್ತಾಗಲೇ 13 ತಾರೀಕು, ಇನ್ನು 15ರೊಳಗೆ ಅಂತಂದರೆ ಇನ್ನಿರೋದೇ 2 ದಿನ. ಸೊ ಹಾಗಾಗಿ ಆ 2 ದಿನದೊಳಗಡೆ ನಾಳೆ ಏನಾದರೂ ಹೂ ಅಂತಂದರೆ 15ಕ್ಕೇ ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಆ 2 ದಿನದ ಒಳಗಡೆ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವಂಥದ್ದು. ಯಾಕಂದರೆ ತರಾತುರಿಯಲ್ಲಂತೂ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ಇವರು ತೆಗೆದುಕೊಂಡು ಹೋದಂಥ ಪಟ್ಟಿಯನ್ನು ಇಟ್ಕೊಂಡು ಅದನ್ನೇ ಫೈನಲ್ ಮಾಡಿಬಿಟ್ಟು ಗ್ರೀನ್ ಸಿಗ್ನಲ್ ಕೊಡುವಂಥ ಸಾಧ್ಯತೆಗಳು ಕೂಡ ತೀರಾ ಕಮ್ಮಿ. ಅದರಲ್ಲಿ ಅಳೆದು ತೂಗಿ ಒಂದಷ್ಟು ಹೆಸರುಗಳನ್ನು ಫೈನಲ್ ಮಾಡಬಹುದು, ಅಥವಾ ಇನ್ನೊಂದಷ್ಟು ಹೆಸರುಗಳು ಹೊಸದಾಗಿ ಸೇರ್ಪಡೆ ಆಗಬಹುದು. ಸೊ ಹಾಗಾಗಿ ಈ ಕಸರತ್ತು ನಡಿಬೇಕು ಅಂತಂದರೆ ಕನಿಷ್ಠ ಒಂದೇ ದಿನದಲ್ಲಿ ಎಲ್ಲವೂ ಕೂಡ ಆಗುತ್ತಾ ಅಂತಂದರೆ ಅದು ಕೂಡ ತೀರಾ ಕಮ್ಮಿ ಅನ್ನುವಂಥ ಒಂದು ಮಾತಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ವಿದೇಶ ಪ್ರವಾಸ ಮುಗಿಸ್ಕೊಂಡು ರಾಹುಲ್ ಗಾಂಧಿ ಅವರು ನಿನ್ನೆ ತಾನೇ ಆಗಮಿಸಿದ್ದಾರೆ. ಸೊ ಇದರ ನಡುವೆ 15ರೊಳಗೇ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ, ಮತ್ತು ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇರುವಂಥ ರಾಜ್ಯದ ನಾಯಕರು ಸಂಪುಟ ವಿಸ್ತರಣೆಯ ಒಂದು ಪ್ರಕ್ರಿಯೆಗೆ ಯಾವ ರೀತಿ ಮುಂದಾಗಲಿದ್ದಾರೆ ಅಂತ? 15ರೊಳಗೆ ಅನ್ನೋದು ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇನ್ನು 2 ದಿನ ಬಾಕಿ ಇರೋದ್ರಿಂದ ಯಾರೆಲ್ಲ ಆಯ್ಕೆ ಪಟ್ಟಿ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಜಾತಿವಾರು ಮತ್ತು ಸಮುದಾಯ ಮತ್ತು ಜಿಲ್ಲಾವಾರು ಇವೆಲ್ಲವೂ ಕೂಡ ಲೆಕ್ಕಾಚಾರ ಆಧಾರದ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು. ಹಾಗಾಗಿ 2 ದಿನದಲ್ಲಿ ಕಷ್ಟ. ಬಟ್ ಈಗಾಗಲೇ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಿದ್ರು. ಅವರು ನಿನ್ನೆ ರಾತ್ರಿಯೇ ದೇಶಕ್ಕೆ ವಾಪಸ್ ಆಗಿರೋದ್ರಿಂದ ಇಂದು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಸಿದ್ದರಾಮಯ್ಯ, ಸಿಎಂ ಡಿ.ಕೆ.ಶಿ ಮತ್ತು ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ದೆಹಲಿಗೆ ಹೋಗುವ ಸಾಧ್ಯತೆ ಇರುವಂತದ್ದು. ಇಲ್ಲಿ ಸಾಕಷ್ಟು ಪಟ್ಟಿಗಳನ್ನ ಈಗಾಗಲೇ 3 ಕಡೆಯಿಂದನೂ ತಯಾರಾಗಿರೋದು. ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯರು ತಮ್ಮ ಆಪ್ತರಿಗೆ ಕೊಡಿಸುವ ನಿಟ್ಟಿನಲ್ಲಿ ಅವರೊಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರೆ, ಡಿ.ಕೆ.ಶಿ ಅವರು ಅಷ್ಟೇ ಇಲ್ಲಿವರೆಗೂ ತಮ್ಮನ್ನ ಯಾರು ಬೆಂಬಲಿಸಿದ್ರು ಮತ್ತೆ ಯಾರೆಲ್ಲ ತಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅವರೆಲ್ಲರದ್ದು ಪಟ್ಟಿ ಅಂತ ಅವರು ಕೂಡ ಒಂದು ರೆಡಿಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ತಮ್ಮ ಪರ ಇರುವಂತ ಮತ್ತೆ ತಮ್ಮ ಸಮುದಾಯ ಅಥವಾ ತಮಗೆ ಬೇಕಾದಂತಹ ಒಂದು ಪಟ್ಟಿಯನ್ನ ಕೂಡ ಅವರು ರೆಡಿಯನ್ನ ಮಾಡ್ಕೊಂಡಿರೋದು. ಇನ್ನೊಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ತಮಗೆ ಬೇಕಂತಂದ್ರೆ ಹೈಕಮಾಂಡ್ ನಲ್ಲಿ ಪ್ರಾಬಲ್ಯ ಹೊಂದಿರುವಂತ ನಾಯಕರಿಗೂ ಕೂಡ ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ. ಹೈಕಮಾಂಡ್ ಕೂಡ ಒಂದಷ್ಟು ಜನರನ್ನ ನಿರ್ಧಾರ ಮಾಡುತ್ತದೆ. ಇದರಿಂದಾಗಿ ಇವೆಲ್ಲವೂ ಕೂಡ ಅಳೆದು ತೂಗಿ ಮಾಡ್ಬೇಕಾದ್ರೆ 1-2 ದಿನ ಆದ್ರೂ ಕೂಡ ಟೈಮ್ ಬೇಕಾಗುತ್ತೆ. ಬಟ್ ನಾಳೆ ದೆಹಲಿಗೆ ಹೋಗ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಮಹತ್ವನ ಪಡ್ಕೊಂಡಿರೋ. ಪ್ರಮುಖವಾಗಿ
ಬೆಂಗಳೂರು ರಾತ್ರಿ ದೇಶಕ್ಕೆ ವಾಪಸ್ಸಾಗಿರುವಂತಹ ರಾಹುಲ್ ಗಾಂಧಿ ಇವತ್ತು ಸಂಜೆ ಒಳಗೆ ಬುಲಾವ್ ನೀಡುವ ಸಾಧ್ಯತೆ ಇರುವಂತ ಪ್ರಮುಖವಾಗಿ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಸಾಲುಗಟ್ಟಿ ಸಿದ್ದರಾಮಯ್ಯರನ್ನಾಗಿರ್ಬೋದು ಮತ್ತೆ ಡಿ ಕೆ ಶಿ ಅವ್ರನ್ನ ಮತ್ತೆ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಭೇಟಿಯಾಗಿ ಸಾಕಷ್ಟು ಒತ್ತಡವನ್ನ ಹಾಕ್ತಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಒಂದು ತಿಂಗಳು ಮುಂದಕ್ಕೆ ಹೋಗುತ್ತೆ ಎಂಬ ಚರ್ಚೆ ಕೂಡ ಇರುವಂತದ್ದು. ಆಷಾಢ ಅನ್ನ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಮುಂದೂಡಿಕೆ ಆಗತ್ತೆ, ಏನು ಮುಂದಕ್ಕೆ ಹೋಗುತ್ತೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿ ಇದೆ. ಬಟ್ ಅದರಲ್ಲಿ ಆದಷ್ಟು ಬೇಗ ಸಚಿವ ಸ್ಥಾನ ವಿಸ್ತರಣೆ ಆಗ್ಬೇಕು ಅಂತ ಕೂಡ ಒತ್ತಡ ಹಾಕ್ತಾ ಇರುತ್ತೆ. ನಾಳೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇರುವಂತದ್ದು ವಸಂತ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ.